ಚುನಾವಣೆ ಆಗಲೇಬೇಕು. ಚುನಾವಣೆ ಯಾಕೆ ಆಗಲಿಲ್ಲ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತಿರೋವಂಥ ವಿಚಾರನೇ. ಚುನಾವಣೆ ಆಗಬಾರ್ದು ಅಂತ ತಡೆ ಹಾಕಿ ಹಿಡಿತಾವ್ರೆ, ಏನು ಮಾಡ್ತಾವ್ರೆ ಅಂತ ಕಾಂಗ್ರೆಸ್ಸಿಗೆ ತುಂಬ ಚೆನ್ನಾಗಿ ಗೊತ್ತು. ಈಗ ಚುನಾವಣೆ ಮಾಡಿದ್ರೆ ನಾವು ಸೀಟ್ ಕಳ್ಕೊಳ್ತೀವಿ, ನಾವು ಸೋಲ್ತೀವಂತ ಇವರು GBA ಅಂತ ಏನು ಮಾಡ್ಕೊಂಡು 5 ವಲಯ ಮಾಡ್ಕೊಂಡಿದ್ದಾರೆ. 5 ವಲಯದಲ್ಲೂ ಏನು ಕೆಲಸ ಆಗ್ತಾಯಿಲ್ಲ. ಸರ್ಕಾರದಲ್ಲಿ ಹಣ ಇಲ್ಲ ಕೊಡೋದಕ್ಕೆ, ಮುಖ್ಯವಾಗಿ ಸರ್ಕಾರದಲ್ಲಿ ಹಣ ಇಲ್ಲ. ಈ ಬಿಟ್ಟಿ ಭಾಗ್ಯ ಅಂತೆಲ್ಲ ಕೊಟ್ಟು ಸರ್ಕಾರ ಲೂಟಿ ಮಾಡಿ ಖಜಾನೆ ಖಾಲಿ ಮಾಡಿ 2.5 ವರ್ಷದಿಂದ ಒಂದು ಅಭಿವೃದ್ಧಿ ಕೆಲಸ ಆಗಿದೆಯಾ ಅಂತ ನೀವೇ ಹೇಳಿ, ನಾವು ಹೇಳೋದಲ್ಲ. ಮಾಧ್ಯಮದವರು ಪತ್ರಿಕೆಯವರು ಹೇಳಬೇಕು. 2.5 ವರ್ಷದಿಂದ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಹಳೆ ಶಾಲೆಗಳು ಮಕ್ಕಳು ಓದ್ತಾ ಇದ್ದಾಗ ಕುಂತು ಬೀಳ್ತಾ ಇದ್ದಾವೆ, ಜ್ಞಾನ ಇಲ್ಲ ಸರ್ಕಾರಕ್ಕೆ. ರೋಡ್ಗಳು, ರಸ್ತೆಗಳು, ಮೊನ್ನೆ ದಿನ ನಮ್ಮ ಗೃಹ ಮಂತ್ರಿಗಳು ಹೋಗಿ ಒಂದು 5 ನಿಮಿಷಕ್ಕೆ ಪಾರಾಗಿ ಬಂದರು ಪ್ರಾಣಾಪಾಯದಿಂದ. ಅದು ಯಾರಿಗೂ ಗಮನ ಇಲ್ಲ ಅವ್ರಿಗೆ. ಇಷ್ಟೆಲ್ಲ ಮಾಡ್ಕೊಂಡಿದ್ರು ಇವ್ರು ಕಿತ್ತಾಡ್ತಲೇ ಇವ್ರ ಜಗಳದಲ್ಲಿ ನಾನು ಮುಖ್ಯಮಂತ್ರಿ ಅಂತ ನಾಟಕಗಳು ಮಾಡ್ಕೊಂಡು ಜನಗಳಿಗೆ ಟೋಪಿ ಹಾಕ್ಕೊಂಡು ಜನಗಳ ದುಡ್ಡನ್ನ, ತೆರಿಗೆ ದುಡ್ಡನ್ನ ಮಜಾ ಮಾಡಿಕೊಂಡು ಸುತ್ತಾಡ್ಕೊಂಡು ಹುಚ್ಚೊಯ್ಬೇಕಾದ್ರೂ ಏರಲ್ಲಿ ಹೋಗ್ಬೇಕು, ಟಾಯ್ಲೆಟ್ಗೆ ಹೋಗ್ಬೇಕಾದ್ರೂ ಹೆಲಿಕಾಪ್ಟ್ರಲ್ಲಿ ಹೋಗ್ಬೇಕು, ಹಿಂಗೆ ಮಾಡ್ಕೊಂಡು ಮಜಾ ಹೊಡಿತಾವ್ರೆ. ಪ್ಯಾಂಡೆಟ್ ಕೊಟ್ಟಿರೋ ಸಹಿತ 136 ಜನ ಕೊಟ್ಟಿದ್ದೀವಿ MLAಗಳನ್ನ. ಅಯೋಗ್ಯರು 136 ಜನ ಏನು ಮಾಡ್ತಾಯಿದ್ದಾರೆ? ಏನೂ ಮಾಡ್ತಾಯಿಲ್ಲ. ಇದು ನಾನು ತುಂಬ ಖಂಡಿಸ್ತೀನಿ. ಈ ವಿಚಾರವಾಗಿ ಯಾವುದೇ ಸರ್ಕಾರ ಆದರೂ ನಾನು ತುಂಬ ಖಂಡಿಸ್ತೀನಿ. ನನ್ನ ಹೆಸರು ಹನುಮಂತರಾಯಪ್ಪ ಅಂತ, ಮಾಜಿ ವಿಜಯನಗರ ಅಧ್ಯಕ್ಷ, ಭಾಜಪ. ಥ್ಯಾಂಕ್ ಯು ಸರ್. ಎಲೆಕ್ಷನ್ ಆದರೆ ಅದೇ ಬೆಂಗಳೂರು ಇದು BBMP ವಾರ್ಡಲ್ಲಿ ಏನು ರೋಡ್, ರಸ್ತೆ ಮತ್ತು ಕ್ಲೀನಿಂಗು, ಕಸದ ವಿಲೇವಾರಿ ಇದಾರತ್ತಲ್ಲ, ನೀರಿನ ಸಮಸ್ಯೆ, ರೋಡಿನ ವ್ಯವಸ್ಥೆ, ಇವೆಲ್ಲ ಇದಾಗಬೇಕು. ಸರಿಯಾಗಿ ಆಗ್ತಾಯಿಲ್ಲ, ಅದೇ ಪೆಂಡಿಂಗ್ ಇದೆ ಅಲ್ಲ. ಎಲ್ಲಿ ನೋಡೋದು ಕಸದ ವ್ಯವಸ್ಥೆ ಕಡಿಮೆ ಇದೆ, ಮತ್ತು ರೋಡಿನ ವ್ಯವಸ್ಥೆ ಹಂಗೆ ಇದೆ. ಮಳೆ ಬಂದೆಲ್ಲ ಅಲ್ಲಲ್ಲಿ ಗುಂಡಿಗಳು ಜಾಸ್ತಿ ಆಗಿದೆ, ಆ ಥರ ಇದಾಗಿದೆ. ಎಲೆಕ್ಷನ್ ಆಗಲೇಬೇಕು ಅದಕ್ಕೆ. ಜನರ ಡಿಮ್ಯಾಂಡು, ಜನರ ಸಮಸ್ಯೆ ಏನಿದೆ ಇದೆ ಅಲ್ವಾ ಬೇಕಾಗಿರೋದು ಮೇನು. ಜನರಿಗೆ ಓಡಾಡೋ ರಸ್ತೆ ಚೆನ್ನಾಗಿರೋದು. ಹಾಂ, ಆಗ್ಬೋದು. ಅವ್ರ ಮನಸ್ಸಿಟ್ಟರೆ ಆಗ್ಬೋದು. ನನ್ನ ಅಂದಾಜಿಗೆ ಅವ್ರ ಮನಸ್ಸಿಟ್ಟರೆ ಆಗುತ್ತೆ, ಆಗದೆ ಏನಿಲ್ಲ. ಅವರು ಬೇರೆ ವಿಚಾರದಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದಾರೆ ನನ್ನ ಅನಿಸಿಕೆ ಇದೆ. ನನ್ನ ಪ್ರಕಾರ ಅವ್ರು ಮಾಡೋ ಸ್ಥಿತಿಯಲ್ಲಿ ಇದ್ದಾರೆ. ಅದೇ ಬೇರೆ ಇದರಲ್ಲಿ ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅದರಿಂದ ಡಿಲೇ ಆಗ್ತಾಯಿದೆ. ನನ್ನ ಪ್ರಕಾರ ಆಗಿರ್ಬೋದು ಇಷ್ಟೊತ್ತಿಗೆ. ಯಾಕೆಂದರೆ ಉಸ್ತುವಾರಿ ಸಚಿವ ತೊಗೊಂಡಿದ್ದ ಮೇಲೆ DK ಶಿವಕುಮಾರ್ ಸಾಹೇಬರು ನನ್ನ ಪ್ರಕಾರ ಅವರು ಒಂದು ಇದಕ್ಕೆ ತೊಗೊಂಡೋಗ್ಬೇಕಂತ ಅವರು ಅನಿಸಿಕೆ ತೊಗೊಂಡಿದ್ದಾರೆ. ಅದೇ ಬೇರೆ ಅವ್ರ ಅನಿಸಿಕೆ ಏನಿದೆ ಅದು ಸ್ವಲ್ಪ ಹಿಂದೆ ಇದು ಮಾಡ್ತಾಯಿದ್ದಾರೆ. ನನ್ನ ಅನಿಸಿಕೆ ಆಗ್ತಾಯಿದೆ, ಸ್ಲೋ ಆಗ್ತಾಯಿದೆ ಅಂತ. ವಾರ್ಡ್ ಇಲೆಕ್ಷನ್ BBMP ಆಗಬೇಕೋ ಬೇಡವೋ? GBA ಆಗಿದೆ, ಆಗಬೇಕೋ ಬೇಡ ಇಲೆಕ್ಷನ್? ಆಗದಿದ್ರೆ ಆಗುತ್ತೆ, ತಪ್ಸೋಕ್ಕೆ ಯಾರಿಂದನೂ ಇಲ್ಲ. ಕಾನೂನು ಮೂವ್ ಮಾಡಿಬಿಟ್ಟ ಮೇಲೆ ಅದು ಯಾರಿಂದೂ ಆಗಲ್ಲ. ನಾವು ಬೇಡ ಅನ್ನೋಕ್ಕೆ ಹೋದರೆ ಮಾಡೋಕ್ಕಾಗಲ್ಲ. ಎಲ್ಲ ಹೆಂಗೆ ನಡೀತಾ ಇರ್ತದೆ ಹಂಗೆ ಆಗ್ತಾಯಿರ್ತದೆ. ಆದರೆ ಏನೆಲ್ಲ ಡಿಮ್ಯಾಂಡ್ಗಳಿವೆ? ಎಲ್ಲದು ಡಿಮ್ಯಾಂಡ್ ಮಾಡ್ತಾರೆ ಸರ್. ಯಾರಿದ್ರು ಏನು, ಅವ್ರವ್ರ ಸೌಕರ್ಯ ಫಸ್ಟು ನಮ್ಮ ಕಾಲು ಹಿಡಿತಾರೆ, ಆಮೇಲೆ ನಾವು ಅವ್ರ ಕಾಲು ಹಿಡಿಬೇಕು. ದೇಶನೇ ನಡೀತಾ ಇರೋದು ಹೀಗೆ. ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಹೇಳೋಕ್ಕಾಗಲ್ಲ. ಆಗಲಿ ಒಳ್ಳೇದಕ್ಕೆ ಮಾಡ್ತಾರೆ, ಕೆಲವರು ಕೆಟ್ಟದ್ದು ಮಾಡ್ತಾರೆ. ನಾವು ನಮ್ಮ ಮಾತಿನ ನಾವು ದುಡ್ಕೊಂಡು ಹೋದ್ರೆ ಯಾವುದೂ ಇಲ್ಲ, ಅವ್ರಿಗೂ ಇಲ್ಲ ಇವ್ರದ್ದು ಇಲ್ಲ. ನಾವೇನೇನೋ ಅವ್ರ ಪದ್ಧತಿ ಮಾಡಿದ್ರೆ ಕಾನೂನು ಮಾಡಿಬಿಡ್ಬೇಕಷ್ಟೆ, ಇನ್ನೇನು ಇಲ್ಲ. ದೇಶ ನಡೀತಾ ಇರೋದೇ ಅದು. ಬೇಡ ಅಂದರೆ ನಾವೆಲ್ಲ ಹೇಳಿದ್ರೆ ನಿಲ್ಲಿಸ್ತಾರಾ? ಮೇಲಧಿಕಾರಿ ಆರ್ಡ್ರ್ ಮಾಡ್ತಾರೆ. 40 ವರ್ಷದಿಂದ ಮಾಡ್ತೀನಿ ಸ್ವಾಮಿ. 42 82ರಲ್ಲೇ ಬಂದಿದ್ದು, ಮ್ಯಾರೇಜ್ ಆಗಿರಲಿಲ್ಲ. ಅವಾಗಿಂದನೂ 8 ಕ್ರಾಸ್ ದೇವಸ್ಥಾನ ಅಲ್ಲಿ ಸುತ್ತಾಡ್ತಾನೆ ಮಲಗೋದು. ರೂಪ್ ಸಂಘ ಮೇಲೆ ಅವರು ಬಿಲ್ಡಿಂಗ್ನವರೆಲ್ಲ ನಂಬಿಕೆ, ಪೊಲೀಸ್ ಎಲ್ಲ ನಂಬಿಕೆಯಿಂದ. ಎಲ್ಲರೂ ಆ ಥರ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಕೆಲವರು ಇರ್ಬೋದು ಅನಿಸುತ್ತೆ. ಸೊ ಆ ಥರ ಮಾಡೋದ್ರಿಂದ ಅವ್ರಿಗೆ ಪರ್ಸ್ನಲಿ ಯೂಸ್ ಆಗ್ಬೋದೇನೋ, ಬಟ್ ಜನಗಳಿಗೆ ಕಷ್ಟ ಆಗುತ್ತೆ ಅದರಿಂದ. ಸೊ ಅದನ್ನು ನೋಡಿಕೊಂಡು ಇದು ಮಾಡಬೇಕಾಗುತ್ತೆ. ನಿಮ್ಮ ಅಭಿಪ್ರಾಯ ಕೊನೆ ಅದೇ BBMP ಎಲೆಕ್ಷನ್ಸ್ ಆಗಬೇಕಾಗುತ್ತೆ. ಸೊ ಎಲ್ಲರೂ ಅಷ್ಟೇ. ಸೋಷಿಯಲ್ ಗೌರ್ಮೆಂಟ್ ಜಾಬ್ ಇರೋದ್ರಿಂದ ಅವರು ಸೋಷಿಯಲ್ ವರ್ಕರ್ಸ್ ಆಗಿ ವರ್ಕ್ ಮಾಡೋದ್ರಿಂದ ಸೊ ಚೆನ್ನಾಗಿ ಸೋಷಿಯಲ್ ವರ್ಕರ್ಸ್ ಜೊತೆ ಚೆನ್ನಾಗಿರಬೇಕು. ಸೊಸೈಟಿಗೆ ಏನಾದರೂ ಹೆಲ್ಪ್ ಆಗೋ ಥರ ಮಾಡಬೇಕು. ಸೊ ಆ ಥರ ಮಾಡೋದ್ರಿಂದ ಜನಗಳಿಗೆ ಕೆಟ್ಟದಾಗುತ್ತೆ ಅಷ್ಟೇ, ಇನ್ನೇನು ತೊಂದರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.